ಗುರುಜಿ, ನೀವು ಯೂಶಲಿ ನಮ್ಮ ಈ ಒಂದು ಸೆಗ್ಮೆಂಟ್ ಅಲ್ಲಿ ಬಹಳ ಕಾತರವಾಗಿ ಕಾಯ್ತಿರ್ತೀವಿ. ಯಾಕಂದ್ರೆ ಪಡೆಯಪ್ಪನ ಪ್ರತಿ ಕ್ಷೇತ್ರವನ್ನ ನೀವು ತೋರಿಸ್ತಾ ಇದ್ದೀರಾ. ಇವತ್ತು ಸುಬ್ರಹ್ಮಣ್ಯನ ಯಾವ ಕ್ಷೇತ್ರ ದರ್ಶನ ನಮಗಾಗಿ ಕಾದಿದೆ? ಎಲ್ಲ ವೀಕ್ಷಕರಿಗೆ ನಾವು ಆ ಸುಬ್ರಹ್ಮಣ್ಯನ ವಿಚಾರವನ್ನು ಮಾತಾಡಬೇಕಾದ್ರೆ ಸೋಮವಾರದಿಂದ ಒಂದೊಂದೇ ಸುಬ್ರಹ್ಮಣ್ಯನ ಮೆಲುಕಾಗ್ತಾ ಬಂದ್ವಿ. ಸೋಮವಾರ ನಿದರ್ಶನವನ್ನು ಕೊಡ್ತಕ್ಕಂಥ ವಿಚಾರ, ತದನಂತರ ಮಂಗಳವಾರ ಒಂದು ಸುಬ್ರಹ್ಮಣ್ಯ, ಬುಧವಾರ ಪಳನಿ ಸುಬ್ರಹ್ಮಣ್ಯ, ತಿರುಚೆಂದೂರ್, ಪಳಮುದರ್ ಚೋಲೈ ಸುಬ್ರಹ್ಮಣ್ಯ. ಹಾಗೆ ತಿರುಚೆಂದೂರ್ ಆದಮೇಲೆ ಪಳಮುದರ್ ಚೋಲೈ ಆದಮೇಲೆ ಇರತಕ್ಕಂಥ ದೈವ ಸಾನ್ನಿಧ್ಯಗಳನ್ನು ಒಂದೊಂದಾಗಿ ಬಂದ್ವಿ. ಫಲವನ್ನು ನೀಡಿರ್ತಕ್ಕಂಥ ಪಳಮುದರ್ ಚೋಲೈಯನ್ನು ನಾವು ಇನ್ನೂ ತೋರಿಸಲೇ ಇಲ್ಲ. ಆದರೂ ಆ ಫಲವನ್ನು ನೆನೆಸ್ಕೊಂಡ್ವಿ. ಯಾವ್ಯಾವ ಫಲ? ದೈವ ಫಲ, ಅನಾಥ ಫಲ, ಪರಿವರ್ತನಾ ಫಲ. ಅದಕ್ಕೆ ದೈವ ಫಲ ಅಂದರೆ ಭಗವಂತ ಕೊಡೋ ಒಂದು ಫಲವಂತೆ. ಅನಾಥ ಫಲ ಅಂದರೆ ಯಾವ ಕಾಲಕ್ಕೂ ಯಾರಿಗೂ ಸಪೋರ್ಟ್ ಇಲ್ಲದೆ ಇರತಕ್ಕಂಥ ಫಲ. ಅದಾದ ಮೇಲೆ ದೈವ ಅನಾಥ, ಅದಾದ ಮೇಲೆ ರಕ್ಷಣೆಯ ಸ್ವರೂಪದಲ್ಲಿ ಇರತಕ್ಕಂಥ ದೈವಾನು ಸಾನ್ನಿಧ್ಯ. ಆ ದೈವಾನು ಸಾನ್ನಿಧ್ಯ ಎಲ್ಲಿ ಇರತಕ್ಕಂಥದ್ದು? ತಂಗಾಳಿ ಬೀಸಿದಾಗ, ಯಾರಿಗಾದ್ರೂ ಕೋಪ ಬಂದಾಗ ಎಲ್ಲಿ ಹೋಗಿ ಕೂತ್ಕೊಂತಾರೆ? ಬೆಟ್ಟದ ಮೇಲೆ ಕೂತ್ಕೊಂತಾರೆ. ಹೀಗೆ ಉಗ್ರ ಕೋಪಗೊಂಡು ತಿರುಚೆಂದೂರು ಸಮುದ್ರ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯನು ಆ ಸೂರಪಾದನ್ನ ಸಾಯಿಸಿದ ಮೇಲೆ ಅವನಿಗಿರ್ತಕ್ಕಂಥ ಉದ್ವೇಗ, ಕೋಪ ಇನ್ನೂ ಅಲ್ಲೇ ಇತ್ತಲ್ಲ, ಅದೆಲ್ಲ ತಣ್ಣಗಾಗಬೇಕು. ಹೇಗೆ ತಣ್ಣಗಾಗೋದೋ ಈ ಕ್ಷೇತ್ರ ಮಹಿಮೆಗೆ ಅವನು ಇಲ್ಲಿ ಬಂದು ಕೂತ್ಕೊಂಡು ಆ ತಂಗಾಳಿ ಬೀಸುವ ಸ್ಥಳದಲ್ಲಿ ತಿರುತಂಗೈ. ತಿರುತಂಗೈ ಅಂದರೆ ತಿರು ಅಂದರೆ ಶ್ರೀಕಾರದಲ್ಲಿ ತಂಗಾಳಿಯನ್ನ ಬೀಸ್ತಕ್ಕಂಥ ಕ್ಷೇತ್ರ. ಆಮೇಲೆ 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 ಏನಾಯಿತು? ತಿರುತಂಗೈ ಏನಾಯಿತು? ತಿರುತಣಿ. ತಣಿ ಅಂದ್ರೆ ಏನು? ಯಾರು ದಣಿದಿರ್ತೀರೋ ಅಬ್ಬಾಡ ಅಂತ ಸುಧಾರಿಸ್ಕೊಳ್ಳೋ ಸಾಧ್ಯ ಅಂಥ ಒಂದು ಸಾಧಾರಣವಾಗಿರ್ತಕ್ಕಂಥ ಕ್ಷೇತ್ರ ಅಂದ್ಕೊಂತೆ. ಬೆಟ್ಟದ ಮೇಲೆ ಎಷ್ಟೇ ಹೋಗಿ 108 ಬಿಸಿಲು ಯಾವ ಕಾಲಕ್ಕೂ ಎಷ್ಟೇ ಗ್ರೇಡಿಯೇಷನ್ ಇರತಕ್ಕಂಥದ್ದು ಇರಲಿ, ಆದರೂ ನಾವಲ್ಲಿ ಹೋದರೆ ಏನು ಗಾಳಿ, ಅದು ಎಲ್ಲಿ ಬರ್ತಾ ಇದೆಯಪ್ಪ ಗಾಳಿ ಅನ್ಸುತ್ತೆ. ಅಂಥ ಒಂದು ಕ್ಷೇತ್ರದಲ್ಲಿ ಹೋಗಿ ಕೂತ್ಕೊಂತಾನೆ. ಇವನು ಹೋಗಿ ಕೂತ್ಕೊಂಡಿದ್ದಾಗ ಸುಮ್ಮನೆ ಬಿಡಬೇಕಲ್ಲ. ಎಲ್ಲ ಮತ್ಸ್ಯಕನ್ಯರು, ಎಲ್ಲ ವಿಶೇಷವಾಗಿರ್ತಕ್ಕಂಥ ಕಾಡು ಜನಗಳು ಅವರವರ ಹೆಣ್ಣು ಮಕ್ಕಳು ಕರ್ಕೊಂಬಂದು ಸುಬ್ರಹ್ಮಣ್ಯ ಇಲ್ಲೇ ಇದ್ದಾನೆ, ಅವನು ಮದುವೆ ಮಾಡ್ಸೋಣ, ಬನ್ನಿ 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 ಅಂತ ಕರ್ಕೊಂಬಂದು ತಣ್ಣಗಿರೋ ಸುಬ್ರಹ್ಮಣ್ಯದಲ್ಲಿ ಏನು ಹಬ್ಬ ಕೃಷ್ಣಲೀಲೆ ಇದ್ದಾಗ ಇಷ್ಟೆಲ್ಲ ಸುಬ್ರಹ್ಮಣ್ಯನ ಜೊತೆಗೆ ಸಖೀರು. ಆದರೆ ಅವನು ಆರಿಸ್ಕೊಂಡಿದ್ದು ಶ್ರೀವಳ್ಳಿನ ಮಾತ್ರ. ಅದಕ್ಕೋಸ್ಕರ ಆ ಶ್ರೀವಳ್ಳಿ ದೈವ ಸ್ವರೂಪದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ ಸುಬ್ರಹ್ಮಣ್ಯನ ಹೋಲಿಸ್ಕೊಂಡಿರೋದ್ರಿಂದ ಇಲ್ಲಿ ಶ್ರೀವಳ್ಳಿಯನ್ನು ಮದುವೆ ಆಗಿರ್ತಕ್ಕಂಥ ಕ್ಷೇತ್ರ. ಅದಕ್ಕೆ ಎಂಥ ಕ್ಷೇತ್ರ ದರ್ಶನವನ್ನು ಮಾಡಿದ್ರು 6 ಪಡೆಯಪ್ಪ 6 ವೀಡಿಯೋಗಳಲ್ಲಿ ವಿಶೇಷವಾಗಿ ತಿರುತ್ತಣಿ ಅಂದರೆ ಸುಬ್ರಹ್ಮಣ್ಯ ಕ್ಷೇತ್ರ ಇನ್ನೇನು ಮೆಡ್ರಾಸಿಂದ ಭಾಳ ಹತ್ತಿರದಲ್ಲೇ ಇರತಕ್ಕಂಥ ವಿಚಾರ. ಆದ್ದರಿಂದ ಈ ಸುಬ್ರಹ್ಮಣ್ಯ ತಿರುತ್ತಣಿ ಅಂತ ಬೆಟ್ಟದ ಮೇಲೆ ಕೂತಿದ್ದರೆ ಶ್ರೀವಳ್ಳಿ ಜೊತೆ ಕೂತಿರೋದ್ರಿಂದ ಇಲ್ಲಿ ತಣ್ಣಗಿರ್ತಾನೆ, ತಂಪಾಗಿರ್ತಾನೆ. ಆಗ ಅವನು ಕೇಳ್ತಾನೆ, ನೋಡು ಎಲ್ಲ ಮದುವೆ ಆಯಿತು, ನನಗೆ ಇಂದ್ರಾಣಿಯನ್ನು ಕೊಡ್ತಕ್ಕಂಥ ವಿಚಾರವನ್ನು ಇಂದ್ರನ ಮಗಳಾಗಿರ್ತಕ್ಕಂಥವನ್ನ ಕೊಟ್ಟಿರ್ತೀರ ದೇವಸೇನ ಅಂತ. ಅವಳಿಗೆ ಇಂದ್ರಾಣಿ ಅಂತಲೂ ಹೆಸರಿರುತ್ತೆ. ಆದರೆ ಇವಳಿಗೆ ಮದುವೆ ಮಾಡ್ಕೊಂಡಾಗ ನನಗೆ ಡೌರಿನೇ ಕೊಟ್ಟಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಕೆಲಸ ಮಾಡಿ ಈ ಹುಡುಗಿನ ಕಳಿಸ್ಬಿಡ್ತೀನಿ ಅಂತ ಹೇಳಿ ಆ ಹುಡುಗಿನ ದೇವಸೇನ ಕಳಿಸ್ಬಿಡ್ತಾನೆ. ಆಗ ದೇವೇಂದ್ರನು, ಯಾಕಳಿ ಅಂದರೆ ಹಿಂಗೆ ಕಳಿಸ್ಬಿಟ್ರಿ ನನ್ನ ಮಗಳನ್ನ, ಇನ್ನೊಬ್ಳು ಯಾರೋ ಸಿಕ್ಕಿದ್ಲು ಅಂತಲಾ ಅಂತ ಯೋಚನೆ ಮಾಡಬೇಡಿ. ನಿಮಗೆ ನನ್ನ ಮಗಳನ್ನ ಇಟ್ಕೊಳ್ಳೋಕ್ಕೋಸ್ಕರ ಆ ಕಾಲದಲ್ಲೇ ಏನು ಮಾಡಿದ್ರು, ಡೌರಿ ಕೊಟ್ಟ. ಏನು ಡೌರಿ ಕೊಟ್ಟ ಅಂದರೆ ಇಲ್ಲಿ ವಿಶೇಷವಾಗಿ ದೊಡ್ಡ ಆನೆಯನ್ನು ಕೊಟ್ಟ, ಬಿಳಿ ಆನೆಯನ್ನು. ಅದಕ್ಕೆ ಹೆಸರು ಏನು ಗೊತ್ತಲ್ಲ, ಐರಾವತ. ಅದಕ್ಕೆ ಸಮುದ್ರ ಮಥನ ಮಾಡಿದಾಗ ಬಂದಿರತಕ್ಕಂಥ ಐರಾವತ ಶುಕ್ರವಾರದಂದೇ ನಿಮಗೆ ದರ್ಶನವನ್ನು ಮಾಡಿದಾಗ ಯಾರು ತೀರ್ಥಣಿಗೆ ಹೋಗಿ ಆ ದೋಷಗಳನ್ನು ಪರಿಹಾರ ಮಾಡಿ ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊತಾರೋ ಸರ್ವದಾ ನಿತ್ಯ ಕಲ್ಯಾಣ. ಯಾವ ಕಾಲಕ್ಕೆ ಯಾರಾದರೂ ಡೌರಿಯನ್ನು ಕೇಳಿದರೆ ಇಲ್ಲಿ ಶಾಪವನ್ನು ಪರಿಪೂರ್ಣವಾಗಿ ಸುಬ್ರಹ್ಮಣ್ಯನೇ ನೋಡ್ಕೊಂಡು ಕೊಡ್ತಾನೆ. ಅಂದರೆ ಅಕಸ್ಮಾತ್ ಗಂಡು ಕಡೆಯವರು ದೌರ್ಜನ್ಯ ಮಾಡಿ ಮದುವೆ ಮಾಡ್ಕೊಂಡಾಗ ಏನೂ ಬೇಡ ಅಂತೇಳಿ ಆಮೇಲೆ ಅದು ತಗೊಂಬ, ಇದು ತಗೊಂಬ, ಮತ್ತೊಂದು ತಗೊಂಬ, ಮದ್ರೂನ್ ತಗೊಂಬ ಅಂತ ಹೇಳಿ ದೌರ್ಜನ್ಯ ಮಾಡಿದ್ರೆ ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗ ನೋಡಿ ಅವರ ಅಟ್ಟಹಾಸಕ್ಕೆ ಮೆರಿತಾ ಇದ್ದವ್ರಿಗೆ ಏನು ಮಾಡ್ತಾನೆ ಸುಬ್ರಹ್ಮಣ್ಯ ಅನುಭವಿಸ್ಲಿ, ಅದು ಅವ್ರಿಗೆ ಗೊತ್ತಾಗತ್ತೆ. ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ಈಗ ನೀವು ದೇವರ ದರ್ಶನ ಮಾಡಿದ್ರೆ ನನಗೂ ಪುಣ್ಯ. ಏನಂತೀರಾ? ಬನ್ನಿ ವೀಕ್ಷಕರೇ, ತೀರ್ಥಣಿಗೆ ಹೋಗೋಣ. नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं
बालमीश्वरं कुमारशैलवासिनं भजे वल्लिदेवयानिकसमुल्लसन्तमीश्वरम् मल्लिकादिदिव्यपुष्पमालिका विराजितम् झल्लरीनिनादशङ्खवादनप्रियं सदा पल्लवारुणं कुमारशैलवासिनं भजे नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखम् शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे सैन्यनाथं गुहं सदा शरणमहं भजे नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिरामषण्मुखम् शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे ನೋಡಿದ್ರೆ ಆನೆ ಐರಾವತ ಇವತ್ತಿಗೂ ವಿಶೇಷ ಅಂದರೆ ಅವನ ವಾಪಸ್ಸು ಕೊಡದೇ ಇರತಕ್ಕಂಥ ವಿಚಾರ. ಆ ಇಂದ್ರನಿಗೆ ಸಮಾಭಾಗದಲ್ಲಿ ಕೂತಿರೋದು. ಇವತ್ತಿಗೂ ಆನೆಯನ್ನು ಮುಟ್ಟಿ ನೋಡ್ಬೋದು ನೀವು. ಆನೆಯನ್ನು ಮುಟ್ಟಕ್ಕೆ ವಿಶೇಷವಾಗಿ ಪೂಜೆ ಸಾಯಂಕಾಲ ಆಗುತ್ತೆ. ಗೋ ಪೂಜೆ ಅಂತ ಮಾಡಿದ ಹಾಗೆ ಇಲ್ಲಿ ಗಜ ಪೂಜೆಯನ್ನು ಮಾಡ್ತಾರೆ. ಆ ಗಜ ಪೂಜೆಯನ್ನು ನಾವು ನಿಜವಾದ ಆನೆಯನ್ನು ಹೇಗೆ ಮುಟ್ತೀವಿ, ಹಾಗೆ ಕಲ್ಲಿನ ಆನೆ ಐರಾವತ ಬಿಳಿ ಆನೆ ಅಂತ. ಇಲ್ಲಿ ಕಪ್ಪಾಗಿ ಕೂತಿರ್ತಕ್ಕಂಥ ಈ ಕಲ್ಲು ಸಾಲಿಗ್ರಾಮವಾಗಿದ್ದರೂ ಸಹ ಇದರಲ್ಲಿ ಒಂದು ವಿಶೇಷತೆ ಏನು ಅಂದರೆ ಇವತ್ತು ಘಂಟಾನಾದ ಅಭಿಷೇಕ ಮಾಡಿ ನಂತರ ದೇವಸ್ಥಾನ ಬಾಗಿಲು ಹಾಕಿದ್ಮೇಲೆ ಆ ಗಂಟೆನ ಆನೆ ಹೀಗೆ ಅಲ್ಲಾಡಿಸ್ದ ಹಾಗೆ ಆ ವಿಶೇಷವಾಗಿರ್ತಕ್ಕಂಥ ಗೋಪ್ಯತೆ ಯಾರೂ ಇದುವರ ತನಕ ಹೊಡೆಯೋದಿಲ್ಲ. ಸಂಗಾಳಿ ತಾಳಿ ತಾನಾಗೆ ಹೊಡಿತಾ ಇದ್ದ ಹಾಗೆ ಗಾಳಿಗಳೆಲ್ಲ ತಾನು ವಿಶೇಷವಾಗಿ ಹೊಡೆಯೋದಕ್ಕೋಸ್ಕರ ಅಲ್ಲಿ ಏನಂತಾರೆ ನಾದ ಮಂಟಪಂ. ಆ ನಾದ ಮಂಟಪದಲ್ಲಿ ಬರೀ ಗಂಟೆಗಳನ್ನು ಕಟ್ತಾರೆ. ಯಾರ್ಯಾರಿಗೆ ಹರಕೆ ಇದೆಯೋ ಮಣಿಕಂಠ ಅಂದರೆ ಯಾರು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅಂದರೆ ಅಯ್ಯಪ್ಪನಿಗೆ ನೆನೆಸ್ಕೊಳ್ಳೋಕ್ಕೆ ಮೊದಲೇ ಈ ಮಣಿಕಂಠ ಅಂತ ಇವನಿಗೆ ಹೆಸರು ಬಂದ ಇಂಥ ಒಂದು ಕಂಠಕ್ಕೆ ಪರಿಪೂರ್ಣವಾಗಿ ಹಚ್ಚಿರ್ತಕ್ಕಂಥ ವಿಚಾರ. ಅದಕ್ಕೆ ಅವನಿಗೆ ಅಂಥ ಒಂದು ಸಾನ್ನಿಧ್ಯ ಗಂಟೆಗಳು ಆ ಗಾಳಿನಲ್ಲೇ ಬೀಸ್ತಾ ಇದ್ದಾಗ ನೀವು ಆ ದೇವಸ್ಥಾನದಲ್ಲಿ ಬಾಗಿಲು ಹಾಕುವ ಸಮಯದಲ್ಲಿ ಎಲ್ಲರಿಗೂ ಹೊರಭಾಗದಲ್ಲಿ ಕರ್ಕೊಂಡ್ಬಂದು ಮಹಾಮಂಗಳಾರತಿ ಮಾಡಿ ಇನ್ನೇನು ಬೇಗ ಹಾಕೋ ಸಮಯ ಇವೆಲ್ಲ ಕೂತ್ಕೊಂಡಾಗ ಆ ಗಂಟೆ ನಾದಗಳನ್ನು ಕೇಳ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾರೋ ಏನೋ ಗಾಳಿ ಹೊಡಿತಾ ಇದ್ದಾರೇನೋ ಅನ್ನೋ ಭಾವನೆ. ಅಂದರೆ ದೇವಾನ್ ದೇವತೆಗಳೇ ಆ ಅಭಿಷೇಕ ಸಮಯದಲ್ಲಿ ಪೂಜೆಯ ಸಮಯಕ್ಕೆ ಬರ್ತಾರೆ. ಇಂಥ ಒಂದು ಆನಂದ ತಮಗೂ ಆಗಿರೋದ್ರಿಂದ ತಾವೆಲ್ಲ ಏನು ಮಾಡ್ತೀರಾ, ಆನಂದದಿಂದ ಮೈ ಮರಿತಾ ಇರಿ. ಅಷ್ಟೊತ್ತಿಗೆ ಬಂದೆ.